ಇನ್ನು ಬೇಬಿ ಬೆಟ್ಟದಲ್ಲಿ ಅಕ್ರಮ ಗಣಿಗಾರಿಕೆಯ ಮಹಾ ಕಳ್ಳಾಟ ಬಯಲಾಗಿದೆ. ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಕೆಲವೊಂದಷ್ಟು ಸ್ಫೋಟಕ ವಿಚಾರಗಳು ಬಯಲಾಗಿವೆ. ಅಕ್ರಮದಲ್ಲಿ ಸಿಎಂ ಅಪರ ಕಾರ್ಯದರ್ಶಿ ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಿ ಆರೋಪಿಸಲಾಗಿದೆ, ಉಲ್ಲೇಖಿಸಲಾಗಿದೆ. ಇದರಲ್ಲಿ ಪ್ರಸ್ತುತ ಸಿಎಂ ಅಪರ ಕಾರ್ಯದರ್ಶಿ ಆಗಿರುವಂತಹ ಎಸ್ ಜಿಯಾವುಲ್ಲಾ 2017ರಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಯಾಗಿದ್ದಂತಹ ಜಿಯಾವುಲ್ಲಾ ಅಕ್ರಮಕ್ಕೆ ಸಿಎಂ ಅಪರ ಕಾರ್ಯದರ್ಶಿ ಸೇರಿ 12 ಜನ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಜಿಯಾವುಲ್ಲಾ ಸೇರಿದಂತೆ 12 ಅಧಿಕಾರಿಗಳು ಅಕ್ರಮ ಎಸಗಿದ್ದಾರೆ ಅಂತ ಹೇಳಿ ಲೋಕಾಯುಕ್ತ ವರದಿಯಲ್ಲಿ ತಿಳಿಸಿದ್ದಾರೆ. ಸೊ ಮಂಡ್ಯದ ಬೇಬಿ ಬೆಟ್ಟದಲ್ಲಿ ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಈ ಅಂಶಗಳು ಈಗ ನಮೂದಾಗಿವೆ. TV9ಗೆ ಲಭ್ಯವಾಗಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್, ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಹೆಸರಿರುವಂಥದ್ದು. ಈಗ ಸದ್ಯಕ್ಕೆ ಎಸ್ ಜಿಯಾವುಲ್ಲಾ ಅವರು ಸಿಎಂನ ಅಪರ ಕಾರ್ಯದರ್ಶಿಯಾಗಿದ್ದಾರೆ. ಆದರೆ ಈ ಮುಂಚೆ ಮಂಡ್ಯದಲ್ಲಿ 2017ರಲ್ಲಿ ಅವರು ಜಿಲ್ಲಾಧಿಕಾರಿಯಾಗಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಬೇಬಿ ಬೆಟ್ಟದಲ್ಲಿ ಏನು ಅಕ್ರಮ ಗಣಿಗಾರಿಕೆ ಎಲ್ಲ ನಡೀತಲ್ಲ, ಅದರಲ್ಲಿ ಅವರು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಲೋಕಾಯುಕ್ತ ನೀಡಿರುವಂತಹ ವರದಿ ಇದು. ಆ ವರದಿಯ ಪ್ರತಿ ಕೂಡ TV9ಗೆ ಲಭ್ಯವಾಗಿದೆ. TV9ಗೆ ಲಭ್ಯವಾಗಿರುವಂತಹ ಈ ಒಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್, ಜಿಯಾವುಲ್ಲಾ ಸೇರಿದಂತೆ 12 ಅಧಿಕಾರಿಗಳು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಲೋಕಾಯುಕ್ತ ಒಂದು ವರದಿಯನ್ನು ನೀಡಿದೆ. ಮಂಡ್ಯ ಬೇಬಿ ಬೆಟ್ಟದ ಒಡಲು ಬಗೆದು ಕೋಟಿ ಕೋಟಿ ಲೂಟಿ ಮಾಡಿದಾರಂತೆ. 2003, 2004ನೇ ಸಾಲಿನಿಂದ 2017, 18ನೇ ಸಾಲಿನವರೆಗೂ ಕೂಡ ಆಗಿರುವಂಥದ್ದು. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅಕ್ರಮ ಗಣಿಗಾರಿಕೆಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಗಣಿಗಾರಿಕೆ ಮೂಲಕ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ನಷ್ಟವಾಗಿದೆ ಅಂತ ಹೇಳಿ ಲೋಕಾಯುಕ್ತ ಅಧೀಕ್ಷಕರಿಗೆ ಡಿವೈಎಸ್ಪಿ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜೂನ್ 14ನೇ ತಾರೀಕು ಸಲ್ಲಿಸಿರುವಂತಹ ವರದಿ ಇದು. ಇದರಲ್ಲಿ ಮಾಹಿತಿ ಈಗ ಬಹಿರಂಗವಾಗಿದೆ. ನಾವು ಪ್ರತಿನಿಧಿ ಪ್ರಶಾಂತ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಪ್ರಶಾಂತ್, ಈಗ TV9ಗೆ ಲಭ್ಯವಾಗಿರುವಂತಹ ಈ ಒಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಏನಿದೆ, ಪ್ರತಿ ಕೂಡ ಸಿಕ್ಕಿದೆ ಆ ಒಂದು ವರದಿಯಲ್ಲಿ ಏನಿದೆ ಅನ್ನುವಂಥದ್ದು. ಪ್ರಮುಖವಾಗಿ ಯಾರೆಲ್ಲ ಹೆಸರು ಕೇಳಿ ಬರ್ತಾ ಇದೆ, ಯಾರೆಲ್ಲರೂ ಶಾಮೀಲಾಗಿದ್ದಾರೆ ಅನ್ನುವಂಥದ್ದನ್ನ ಈ ವರದಿ ಹೇಳ್ತಾ ಇದೆ. ಪ್ರಶಾಂತ್, ನಿಜಕ್ಕೂ ಕೂಡ ಮಂಡ್ಯದ ಅಕ್ರಮ ಗಣಿಗಾರಿಕೆ ಸದ್ದು ಇತ್ತೀಚಿನಿಂದಲ್ಲ, ಕಳೆದ ಹಲವು ವರ್ಷಗಳಿಂದಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇದೆ. ಇದೀಗ ಅಕ್ರಮ ಗಣಿಗಾರಿಕೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ಕೂಡ ನಷ್ಟ ಆಗಿದೆ ಅನ್ನುವಂಥದ್ದು ಕೂಡ ಲೋಕಾಯುಕ್ತ ಅಧಿಕಾರಿಗಳ ಒಂದು ತನಿಖೆಯಿಂದ ಕೂಡ ಬಯಲಾಗಿರುವಂಥದ್ದು. ಬಹಳ ಪ್ರಮುಖವಾಗಿ 2017ರಲ್ಲಿ RTI ಕಾರ್ಯಕರ್ತರು ಒಂದು ಅರ್ಜಿಯನ್ನು ಅಂದ್ರೆ ಒಂದು ಮನವಿಯನ್ನು, ಒಂದು ದೂರನ್ನು ಕೂಡ ಲೋಕಾಯುಕ್ತಕ್ಕೆ ಸಲ್ಲಿಸ್ತಾರೆ. ಅಂದ್ರೆ 2003ರಿಂದ 2018ವರೆಗೂ ಕೂಡ ಬೇಬಿ ಬೆಟ್ಟ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ, ಮಂಡ್ಯ ಜಿಲ್ಲೆಯ ಪಾಂಡವಪುರ ಸೇರಿದಂತೆ ಬೇರೆ ಬೇರೆ ಕಡೆಯಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿದೆ. ಯಾವುದೇ ರೀತಿ ಅನುಮತಿಯನ್ನು ಪಡೆದಿಲ್ಲ. ಅರಣ್ಯ ಪ್ರದೇಶದಲ್ಲಿ ಅರಣ್ಯೇತರ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ ಅಂದ್ರೂ ಕೂಡ ನಕಲಿ ದಾಖಲೆಗಳನ್ನ ಸೃಷ್ಟಿ ಅಕ್ರಮ ಗಣಿಗಾರಿಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಒಂದು ದೂರನ್ನ ಕೂಡ ಸಲ್ಲಿಸಿದ್ರು. ಆ ನಿಟ್ಟಿನಲ್ಲಿ ತನಿಖೆ ಮಾಡಿದಂತ ಲೋಕಾಯುಕ್ತ ಪೊಲೀಸರು ಈಗ ಸಮಗ್ರವಾದಂತ ಒಂದು ವರದಿಯನ್ನ ಸಲ್ಲಿಸಿದ್ದಾರೆ. ಅದರಲ್ಲಿ ಅಂದ್ರೆ 2003ರಿಂದ 2018ವರೆಗೂ ಕೂಡ ಸಾಕಷ್ಟು ಅಂದ್ರೆ ಸಾವಿರಾರು ಕೋಟಿ ನಷ್ಟ ಆಗಿದೆ. ಬಹಳ ಪ್ರಮುಖವಾಗಿ 2017ರಿಂದ 18ರವರೆಗಿನ ಆ ಒಂದು ಪ್ರಸಕ್ತ ವರ್ಷದಲ್ಲಿಯೇ ರಾಜಧನ ಅಂದ್ರೆ ಸುಮಾರು 30 ಕೋಟಿಯಷ್ಟು ಸರ್ಕಾರಕ್ಕೆ ನಷ್ಟ ಆಗಿದೆ. ಅಂದ್ರೆ ಯಾವುದೇ ರೀತಿಯಲ್ಲಿ ಒಂದು ಟ್ಯಾಕ್ಸ್ ಅನ್ನ ಸಂಗ್ರಹ ಮಾಡಿಲ್ಲ. ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಯಾವುದೇ ರೀತಿಯ ಗಣಿಗಾರಿಕೆ ಅವಕಾಶ ಇಲ್ಲದಿದ್ರೂ ಕೂಡ ಕೆಲವೊಂದಿಷ್ಟು ಅಧಿಕಾರಿಗಳು ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಅಲ್ಲಿ ಈಗಾಗಲೇ ಅದು ಅರಣ್ಯ ಪ್ರದೇಶ ಅಂತ ತಿಳಿದಿದ್ರು ಕೂಡ ಅಲ್ಲಿ ಅಕ್ರಮ ಗಣಿಗಾರಿಕೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಅದೊಂದು ಸರ್ಕಾರಿ ಖರಾಬು ಜಾಗ, ಜೊತೆಗೆ ಯಾವುದೇ ರೀತಿಯ ತೆರಿಗೆಯನ್ನು ಕೂಡ ಸಂಗ್ರಹ ಮಾಡಿಲ್ಲ. ಕೆಳಹಂತದ ಅಧಿಕಾರಿಗಳು ಮಾತ್ರ ಆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತೆರಿಗೆಯನ್ನ ಸಂಗ್ರಹ ಮಾಡಿ ರಾಜಧನವನ್ನ ಕೂಡ ಸ್ವೀಕಾರ ಮಾಡಿಲ್ಲ. ಈ ರೀತಿಯ ಸಮಗ್ರ ವರದಿಯನ್ನು ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ RTI ಕಾರ್ಯಕರ್ತರು 2017ರಲ್ಲಿ ಲೋಕಾಯುಕ್ತಕ್ಕೆ ಒಂದು ದೂರನ್ನು ಕೂಡ ಸಲ್ಲಿಸಿರ್ತಾರೆ. ಆ ಒಂದು ದೂರಿನ ಅನ್ನೆಯಲ್ಲಿ ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 12 ಅಧಿಕಾರಿಗಳು ಅಂದ್ರೆ ಹಿಂದೆ ಇಲ್ಲಿ ಕರ್ತವ್ಯ ನಿರ್ವಹಿಸಿದಂತ ಜಿಲ್ಲಾಧಿಕಾರಿ ಮಾತಾಡ್ತೀನಿ, ಒಂದು ನಿಮಿಷ ಹೋಲ್ಡ್. ಸೊ ಇನ್ನು ಲೋಕಾಯುಕ್ತ ವರದಿಯಲ್ಲಿ ಅಧಿಕಾರಿಗಳ ಹೆಸರು ಈಗ ಉಲ್ಲೇಖವಾಗಿರುವಂತದ್ದು. ಈ ಅಕ್ರಮಕ್ಕೆ ಸಿಎಂ ಅಪರ ಕಾರ್ಯದರ್ಶಿ ಸೇರಿದಂತೆ 12 ಜನ ಸಾಥ್ ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈ ವರದಿಯಲ್ಲಿ ಹೇಳ್ತಾ ಇದ್ದಾರೆ. ಈಗ ಪ್ರಸ್ತುತ ಸಿಎಂ ಅಪರ ಕಾರ್ಯದರ್ಶಿ ಆಗಿರುವಂತಹ ಎಸ್ ಜಿಯಾವುಲ್ಲಾ, ಹಾಸನ ಜಿಲ್ಲಾ ಪಂಚಾಯಿತಿ ಸಿಇಒ BR ಪೂರ್ಣಿಮಾ, ರಾಮನಗರ ಅಪರ ಜಿಲ್ಲಾಧಿಕಾರಿ ಆಗಿರುವಂತಹ BC ಶಿವಾನಂದ ಮೂರ್ತಿ, ಅಲ್ಲದೆ ಮಂಡ್ಯ ತಹಶೀಲ್ದಾರ್ ಆಗಿದ್ದಂತಹ ಹನುಮಂತರಾಯಪ್ಪ ಅವರು ಕೂಡ, ಅವರ ಹೆಸರು ಕೂಡ ಈಗ ಕೇಳಿ ಬಂದಿದೆ. ಮಂಡ್ಯ ಉಪ ತಹಶೀಲ್ದಾರ್ BR ಗಣೇಶ್ ಹೆಸರು ಕೂಡ ಉಲ್ಲೇಖವಾಗಿದೆ. ಮಂಡ್ಯ ಗ್ರಾಮ ಆಡಳಿತಾಧಿಕಾರಿ ಆಗಿರುವಂತಹ MR ಕುಮಾರ್, ಜೊತೆಗೆ ಹಿರಿಯ ಭೂವಿಜ್ಞಾನಿ KM ನಾಗಭೂಷಣ್, ಇವರಿಂದಲೂ ಕೂಡ ಅಕ್ರಮ ಆಗಿದೆ ಅಂತ ಹೇಳಿ ತಿಳಿಸಿದ್ದಾರೆ.
ಈ ಬಗ್ಗೆ ಮಾತಾಡೋದಕ್ಕೆ ದೂರುದಾರರಾಗಿರುವಂತಹ ರವೀಂದ್ರ ಅವರಿದ್ದಾರೆ, ಮಾತಾಡೋಣ. ರವೀಂದ್ರ ಅವರೇ, ಈಗ ಈ ರಿಪೋರ್ಟ್ನಲ್ಲಿ ಇರುವಂತಹ ಈ 12 ಜನ ಅಧಿಕಾರಿಗಳು ಅಂದ್ರೆ ಇವರೆಲ್ಲರೂ ಕೂಡ ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ. ಏನೇನ್ ಪಾತ್ರ ಇವ್ರದ್ದು ಅನ್ನುವಂಥದ್ದು ನಿಮ್ಮ ಆರೋಪ ಇದರಲ್ಲಿ? ಸರ್, ಅದು ಏನು ಪಾಂಡುಪುರ ತಾಲೂಕು ಚಿನಕೂರು ಹೋಬಳಿ ಬೇವಿಬೆಟ್ಟ ಸರ್ವೆ ನಂಬರ್ 1, ಅದು ಅಮೃತ್ ಮಾಲ್ ಕಾವಲ್ ಅರಣ್ಯ ಪ್ರದೇಶ. ಅಲ್ಲಿ 1487 ಎಕರೆ ಬಿ ಖರಾಬ್ನಲ್ಲಿ ದಾಖಲಾಗಿದೆ. ಮತ್ತೆ ವನಗಾನಹಳ್ಳಿ ಸರ್ವೆ ನಂಬರ್ 80, ಚಿನಕುಳ್ಳಿ ಸರ್ವೆ ನಂಬರ್ 80, ವನಗಾನಹಳ್ಳಿ ಸರ್ವೆ ನಂಬರ್ 127 ಸೇರಿ ಒಟ್ಟು 2016 ಎಕರೆ ಅರಣ್ಯ ಪ್ರದೇಶದ ವ್ಯಾಪ್ತಿಗೆ ಬರ್ತದೆ. ಇಲ್ಲಿ ನಕಲು ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಬ್ಯಾಂಕ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಪಡೆದು ಹಿಂದಿಂದು ಕೂಡ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡ್ಕೊಂಡು ಬಂದಿದ್ರು. ನಾವು ಜೂನ್ 2017 3ನೇ ತಾರೀಕು ಲೋಕಾಯುಕ್ತಕ್ಕೆ 2000ದಿಂದ 2,500 ಕೋಟಿ ನಷ್ಟ ಆಗಿದೆ ಅಂತೇಳಿ GS ಓಲಾ ಸೇರಿದಂತೆ 11 ಜನ ಅಧಿಕಾರಿಗಳ ವಿರುದ್ಧ ದೂರು ದಾಖಲು ಮಾಡಿದ್ವಿ. ಮತ್ತೆ ಭ್ರಷ್ಟಾಚಾರ ನಿಗ್ರಹ ದಳದಲ್ಲೂ ಕೂಡ ಅದನ್ನ ದೂರು ದಾಖಲು ಮಾಡಿದ್ವಿ. ಮತ್ತೆ ಈಗ ಅದನ್ನ ಏನು PC ಆಕ್ಟ್ 1988 ಅಡಿ ಕಲಂ 17 ರೀತಿ ವರದಿ ತಯಾರಿಸಿ ಮಂಡ್ಯ DSP ಅವರು ಮಂಡ್ಯ ಲೋಕಾಯುಕ್ತ SP ಅವರಿಗೆ ವರದಿಯನ್ನ ಕೊಟ್ಟಿದ್ದಾರೆ ಸರ್. ಇದರಲ್ಲಿ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಿ ಅವರು ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ರವೀಂದ್ರ ಅವರೇ, ಇವರೆಲ್ಲರೂ ಕೂಡ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಇವ್ರು ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ಈ ಅಕ್ರಮಕ್ಕೆ ಅನ್ನುವಂಥದ್ದು. ಈ 12 ಜನ ಅಧಿಕಾರಿಗಳೆಲ್ಲರೂ ಶಾಮೀಲಾಗಿದ್ದಾರೆ ಅಂತ ಹೇಳಿ ಹಾಗಾದ್ರೆ? ಹೌದು, ಲೋಕಾಯುಕ್ತಕ್ಕೆ ನಾವು ದೂರು ಕೊಟ್ಟ 2 ತಿಂಗಳಲ್ಲಿ ಇವರಿಗೆ ಅಕ್ರಮವಾಗಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇವರಿಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಇವರು ತಪ್ಪಿಸ್ಕೊಳ್ಳೋಕೋಸ್ಕರ ಆಗ ಜೇವುಲ ಇದ್ದಂತ ಸಂದರ್ಭದಲ್ಲಿ ಕೇವಲ 2 ತಿಂಗಳ ಅವಧಿಯಲ್ಲಿ ಇವರು ಪಡೆದಿರ್ತಕ್ಕಂಥದ್ದು ದಾಖಲೆಗಳನ್ನ. ಇವರು ಜಿಲ್ಲಾಧಿಕಾರಿಗಳು ನೇರವಾಗಿ ಯಾವ್ದನ್ನ ಪರಿಶೀಲನೆ ಮಾಡ್ದಾನೆ ಜೇವುಲವರು ಅದು ನೇರವಾಗಿ ಅವ್ರಿಗೆ ಭೂಪರಿವರ್ತನೆ ಮಾಡ್ಕೊಟ್ಟಿದ್ದಾರೆ. ಮತ್ತೆ ವಿನ್ಯಾಸ ನಕ್ಷೆನೂ ಕೂಡ ಅನುಮತಿ ಮಾಡ್ಕೊಟ್ಟಿದ್ದಾರೆ. ಇವೆಲ್ಲ ಬಿ ಖರಾಬ್ ಲ್ಯಾಂಡ್ ಅರಣ್ಯ ಪ್ರದೇಶದಲ್ಲಿ ಅರಣ್ಯೇತರ ಚಟುವಟಿಕೆಗಳು ಮಾಡ್ಬೇಕಾದ್ರೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಇಲಾಖೆಯಿಂದ ಅನುಮತಿಯನ್ನು ಪಡೆಯಬೇಕಾಗಿತ್ತು. ಮತ್ತೆ ಇವರು ಯಾವುದೇ ರೀತಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಿದ್ರು ಕೂಡ ಯಾವುದೇ ರೀತಿ ಕ್ರಮವನ್ನು ತಗೊಂಡಿಲ್ಲ. ಹೀಗಾಗಿ ಅಲ್ಲಿ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಸರ್ಕಾರಕ್ಕೆ ರಾಜಧನವಾಗಿ ಬರ್ಬೇಕಂತ ರೂಪದಲ್ಲಿ ಆರ್ಥಿಕ ನಷ್ಟ ಆಗಿದೆ. ಇದು ಸುಮಾರು ನನ್ನ ಅಂದಾಜು ಸರ್ 4,000 ಕೋಟಿ ರೂಪಾಯಿ ಮೇಲೆ ಇವರು ರಾಜಧನ ಪಾವತಿ ಮಾಡ್ಬೇಕಾಗ್ತದೆ. ಆದ್ರೆ ಇಲ್ಲಿವರೆಗೂ ಕೂಡ ಬಗ್ಗೆ ಯಾವುದೇ ರೀತಿ ತನಿಖೆ ಆಗಿಲ್ಲ. ಈಗ ಲೋಕಾಯುಕ್ತದಲ್ಲೂ ಕೂಡ ನ್ಯಾಯಮೂರ್ತಿಗಳು ಅಂತಿಮವಾಗಿ ಒಂದು ಅನುಪಾಲನಾ ವರದಿಯನ್ನು ಸರ್ಕಾರದಿಂದ ಕೇಳಿದ್ದಾರೆ. ಲೋಕಾಯುಕ್ತದಲ್ಲೂ ಕೂಡ ಈ ಪ್ರಕರಣ ವಿಚಾರಣೆ ಅಂತಿಮ ಘಟ್ಟಕ್ಕೆ ಬಂದಿದೆ. ಮತ್ತೆ CBI ಅವರು ಕೂಡ ವರದಿಯನ್ನ ಕೇಳಿದ್ದಾರೆ ಜಿಲ್ಲಾಡಳಿತ. ಅಂದ್ರೆ ರವೀಂದ್ರ ಅವರೇ, ಈಗ ನೀವೇನು ಆರೋಪ ಮಾಡಿದ್ರಿ ಅದನ್ನ ಪುಷ್ಟೀಕರಿಸುವಂತೆ ಈಗ ರಿಪೋರ್ಟ್ ಅಲ್ಲೂ ಕೂಡ ಹೇಳಿದೆ, ಹೌದು ಇವರಿಂದ ಅಕ್ರಮ ಆಗಿದೆ ಅನ್ನುವಂಥದ್ದನ್ನ. ಮುಂದೆ ಹೋರಾಟ ಹೇಗೆ ರವೀಂದ್ರ ಅವರೇ ನಿಮ್ದೀಗ? ಸರಿ, ಇದನ್ನು ಕೂಡ ನಾವು ಹೈಕೋರ್ಟ್ ನಲ್ಲಿ ನಾವು CBI ತನಿಖೆಗೆ ಕೊಡ್ಬೇಕು ಅಂತ ಹೇಳಿ ಹೈಕೋರ್ಟ್ ನಲ್ಲಿ ನಾವು ಒಂದು ರಿಟ್ ಅರ್ಜಿನೂ ಕೂಡ ಹಾಕಿದೀವಿ ಸರ್. ಈ DSP ಅವ್ರ ರಿಪೋರ್ಟ್ ಬರೋಕ್ ಮೊದಲೇ ನಾವು ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದೀವಿ. 2,000-2,500 ಕೋಟಿ ಆರ್ಥಿಕ ನಷ್ಟ ಆಗಿದೆ, ಈ ಪ್ರಕರಣವನ್ನ CBIಗೆ ವಹಿಸಬೇಕು ಅಂತ ಹೇಳಿ ನಾವು ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದೀವಿ ಸರ್. ಓಕೆ ರವೀಂದ್ರ ಅವರೇ, ಥ್ಯಾಂಕ್ ಯು. ರವೀಂದ್ರ ಅವರೇ, ನಿಮ್ಮ ಜೊತೆ ಮಾತನಾಡಿದ್ರಿ. ಸೊ ಒಟ್ಟಿನಲ್ಲಿ 12 ಅಧಿಕಾರಿಗಳ ವಿರುದ್ಧ ಕೇಳಿ ಬಂದಿದ್ದಂತಹ ಒಂದು ಆರೋಪ ಏನಿತ್ತಲ್ಲ ಅದಕ್ಕೆ ಪುಷ್ಟೀಕರಿಸುವಂತೆ ಈಗ ಲೋಕಾಯುಕ್ತ ವರದಿಯಲ್ಲೂ ಕೂಡ ಅವರ ಹೆಸರುಗಳನ್ನ ಉಲ್ಲೇಖ ಮಾಡಲಾಗಿದೆ. ಇವರು ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೊಟ್ಟಿರುವಂತಹ ಲೋಕಾಯುಕ್ತ ರಿಪೋರ್ಟ್ ಇದು.